ನೆನ್ನೆ ಒಂದು ವಿಡಿಯೋ ಹಾಕಿದೆ ಬಡ್ಡಿ ಮಗಂದು ಏನಪ್ಪ ಅಂತಂದರೆ ಅದು ಬಂದು ನಿಮಗೆ ನಿಮ್ಮ ಪ್ರಕಾರ ಕಾವಿಗೆ ಎಷ್ಟು ದಿನ ಕೋಳಿ ಕೂತ್ಕೊತವೆ ಮತ್ತು ಕಾವಿಗೆ ಕೂರುವಂಥ ನಾಟಿ ಕೋಳಿಗಳು ಎಷ್ಟು ದಿನ ಕೂರ್ತವೆ ಅಂತ ಕೆಲವರು ಕಮೆಂಟ್ ಹಾಕಿದ್ರೆ ಅಣ್ಣ 21 ಡೇಸು 21 ಡೇಸ್ ಅಂತ ಅಂದರೆ 21 ದಿನ ಅಂತ ಹಾಕಿದ್ರ. ಬಟ್ ಅದರಲ್ಲಿ ಏನಪ್ಪ ಅಂತಂದರೆ ನಿಮಗೆ ಕಾವು ಕೂತ್ಕೊಳ್ಳೋ ರೀತಿ ಹೇಳ್ಬಿಡ್ತೀನಿ ಕೇಳ್ಕೊಳ್ರಿ. ಫಸ್ಟ್ ಆಫ್ ಆಲ್ ಏನು ಅಂತಂದರೆ ಕೋಳಿ ಮೊಟ್ಟೆಗೆ 17ರಿಂದ 18 ಇಲ್ಲ 21 ಒಳಗಡೆ ಮೊಟ್ಟೆ ಇಕ್ಕೋದು ಪ್ಯೂರ್ ನಾಟಿ ಕೋಳಿಗಳು. ಕೆಲವು ಯಾವ ತಾಯಿ ಕೋಳಿಗಳು ಇಕ್ಕೋ ಇಲ್ಲ ಅಂದರೆ ಇಕ್ಕಲ್ಲ ಅವನು ಅಂದರೆ ಇರೋದು ಹೇಳ್ಬಿಡ್ಬೇಕು. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ನಿಮಗೆ ಕಾವು ಕೂತ್ಕೊಳ್ಳೋದು ಅಂದರೆ 4 ದಿನ ಸ್ಟಾರ್ಟಿಂಗು 4 ದಿನ ಕಾವು ಕೂತ್ಕೊಂಡಾಗ ನೀವು ಎದೋಳಿಸ್ತೀನಿ ಅಂದರೆ ಎದೋಳಿಸ್ಕೋಬೋದು, ಇಲ್ಲ ಅಂತಂದರೆ ಎದೋಳ್ಸೋಕ್ಕಾಗಲಿಲ್ಲ ಅಂದರೆ ಕುಂಡ್ರಿಸ್ಕೋಬೋದು. ಒಂದು ತಿಂಗ್ 4 ದಿನದ ಒಳಗಡೆ ಎದೋಳಿಸ್ಬೋದು. ಇಲ್ಲ ಅಂತಂದರೆ 21 ದಿನ ಕಾವು ಕೊಟ್ಟು ಮರಿ ಮಾಡೋಷ್ಟು ದಿನ ಬೇಕಾದ್ರೂ ಕುಂಡ್ರಿಸ್ಕೋಬೋದು. ಇನ್ನು ಇಲ್ಲ ನಮ್ಮ ಹತ್ರ ಮೊಟ್ಟೆ ಇಲ್ಲ ಅಂತಂದರೆ ಅದು 1 ತಿಂಗಳಾಗ್ಬೋದು, 1 ತಿಂಗಳಾಗ್ಬೋದು, ಅದು ಎಷ್ಟು ದಿನಕ್ಕಾರ ತಳ್ಬೋದು, ಅದು ಏನಾರ ಆಗ್ಬೋದು. ನೀವು ಕೂತ್ಕೊಂಡಾಗ ಅಚ್ಚುಕಟ್ಟಾಗಿ ಅದ್ರ ಪಾಡಿಗೆ ಅದು ಬಿಟ್ಬಿಡ್ಬೇಕಾಯ್ತು. ಇಲ್ಲ ಅಂತಂದರೆ ಮೊಟ್ಟೆ ತಂದು ಕುಣಿಸ್ಬೇಕಾಯ್ತು, ಇಲ್ಲ ಎದೋಳಿಸ್ಬೇಕು. ಅಂದರೆ ನೀವು ಎಷ್ಟು ದಿನಕ್ಕೆ ಎದೋಳಿಸ್ತೀರಾ ಅಷ್ಟು ದಿನಕ್ಕೆ ಕಾವಿಂದ ಎದೋಳೋದು. ಅದೊಂಬಿಟ್ಟು ನೀವೇನಾದ್ರೂ ಅದು ಕೂತ್ಕೋತು ಅಂದ ತಕ್ಷಣ ಈಗ ಪ್ರತಿ ಸಲ ಕುಂಡ್ರಿಸ್ಬಿಡ್ತು ಅಂದರೆ ಕೋಳಿ ಏನು ಜಾಸ್ತಿ ಆಯ್ತವೆ. ಕೋಳಿ ಏನು ಜಾಸ್ತಿ ಆಯಿತು ಅಂದಾಗ ಪ್ರಾಬ್ಲಮ್ಗಳ ಮೇಲೆ ಪ್ರಾಬ್ಲಮ್ಮು ಕೋಳಿ ಏನಿಂದ ಬಂದೇ ಬರ್ತವೆ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದೇನು ಅಂದರೆ ಕಾವು ಕೂತ್ಕೊಂಡಾಗ ನೀವು ಎಷ್ಟು ದಿನಕ್ಕೆ ಎದೋಳಿಸ್ತೀರಾ ಅದು ಮೇನ್ ಮ್ಯಾಟ್ರ್ ಆಗೋದು. ಅಂದರೆ ನೀವು ಇಷ್ಟೇ ದಿನಕ್ಕೆ ಎದೋಳಿಸ್ತೀರಾ, ಇಷ್ಟೇ ದಿನಕ್ಕೆ ಬಿಟ್ಕೊತೀರಾ ಅಂದರೆ ಅಷ್ಟು ದಿನದ ಮ್ಯಾಟ್ರ್ ಆಗುತ್ತೆ. ಆ ಥರ ನೀವು ಕಾವು ಕೂತ್ಕೊಂಡ ತಕ್ಷಣ ಫಸ್ಟ್ ಎದೋಳ್ಸೋದು ನೋಡ್ಕೊಳ್ಳಿ. ಇವತ್ತು ನಾನು ಮಾಡಿದ ಒಂದು ಕೆಲಸದಿಂದ ಬಾತುಕೋಳಿಗಳು ನನಗೆ ಬೈಯೋ ಥರ ಮಾಡ್ಕೊಬಿಟ್ಟಿದ್ದೀನಿ. ಏನಪ್ಪ ಆ ಥರದ ಕೆಲಸ ಅಂತನಾ, ಇವರಲ್ಲಿ ಇದ್ದಂಥ ಸೀನಿಯರ್ ಬಾತುಕೋಳಿಗಳು ಅಂದರೆ ಇವ್ರ ಜೊತೆ ಇದ್ವಲ್ಲ ಆ ಬಾತುಕೋಳಿಗಳಲ್ಲೇ ದೊಡ್ಡ ಇನ್ನು ಅದ್ರ ಜೊತೆ ಇದು ಬಾತುಕೋಳಿಗಳನ್ನ ಸೇಲ್ ಮಾಡಿಬಿಟ್ಟಿದ್ವಿ. ಅದಕ್ಕೋಸ್ಕರ ನೋಡ್ರಿ ಹೆಂಗೆ ತಡ್ಕಾಡೋ ಮಟ್ಟಿಗೆ ಪಾಪ ಅವಕ್ಕೆ ನನ್ನ ಕಂಡ್ರೆ ಇವಾಗ ಹೆಂಗಾಗೈತೆ ಅಂದರೆ ನಾನು ಬಂದೇನೋ ಹಿಡ್ಕೊಂಡು ಮಾರಾಕ್ಬಿಡ್ತೀನಿ, ಬೇರೆಯವ್ರು ಕೊಟ್ಬಿಡ್ತೀನಿ ಅಂದ್ಬಿಟ್ಟು ಕರೆದ್ರೆ ಓಡ್ ಬರ್ತಿದ್ದಾವೆ. ಇವತ್ತು ಓಡ್ಬಾರ್ದಂತೆ ಅಲ್ಲಿ ಎಲ್ಲ ಹೆಂಗೆ ಬಡ್ಕೊತಿದ್ದಾವಂತ ಪಾಪ ಜೊತೆಲಿದ್ದೋ ಒಂದು ಬುಟ್ಟಿಡ್ ನಾರ್ದಂಗೆ ಇರ್ತಿದ್ದೋ. ಇವತ್ತು ನೋಡ್ರಿ ಇಲ್ಲಿ ಎಲ್ಲ ಯಾವ ರೇಂಜು ಬಡ್ಕೊತಾವೆ ಅಂತ. ಕೆಲವು ಸಲ ಏನು ಮಾಡೋಕ್ಕಾಗಲ್ಲ, ನಾವು ಪರಿಸ್ಥಿತಿಲಿ ಸೇಲ್ ಮಾಡಿಬಿಡ್ತೀವಿ. ಇವರು ಪರಿಸ್ಥಿತಿ ನೋಡಿದಾಗ ಏನು ಅನ್ಸಲ್ಲ. ನೋಡ್ರಿ ಎಲ್ಲ ನಿಂತ್ಕೊಂಡು ಹೆಂಗೆ ಬಡ್ಕೊತಾ ಇದ್ದಾವಂತ. ಆ ಅಂಶ ಅಂತೂ ಈಗ ರೀಸೆಂಟಾಗಿ ತಂದಿರೋದಾದ್ರೂ ಎಷ್ಟು ಅಡ್ವಾಂಟೇಜ್ ಆಗ್ಬಿಟ್ಟೈತೆ ಅದ್ರ ಮೇಲೆ ಅಂದರೆ ಅದು ಸೇಲ್ ಮಾಡಿದ ತಕ್ಷಣ ಅದೇನೆ ಬೈಕಂಡು ನಿಂತ್ಕೊಬಿಟ್ಟಿತ್ತು ನೋಡ್ರಿ ಅಲ್ಲಿ. ಅದಂತೂ ಕೇಳಂಗೆ ಇಲ್ಲ ಹೆಂಗೆ ಬಡ್ಕೊತಾವೆ ಅಂತ. ಅಂತಂದ್ರೆ ಪ್ರಾಣಿಗಳಾಗಲಿ ಮನುಷ್ಯ ಆಗಲಿ ಒಂದು ಇದ್ದದ್ದು ಜೊತೆಲಿದ್ದು ಬಿಟ್ಟೋಯ್ತು ಅಂದಾಗ ಯಾವ ರೇಂಜು ಫೀಲ್ ಆಯ್ತವೆ ಅಂತ. ಅಂತಂದರೆ ಇವು ಒಳಿಗೆ ಹೋಯ್ತಿದ್ದಾವೆ, ಇಷ್ಟೊತ್ತು ಕಾಲೇ ಒಳಿಗೆ ಎದ್ಬಿಡ್ಬೋ ಟೈಮ್ ಬಂದಿನೇನು ಅಲ್ಲಿಯ ವಾಸುಬ್ರುಗಳಿಗೆ ಹೇಳ್ತಾ ಇರೋದು. ನಾಟಿ ಕೋಳಿ ಫಾರಮ್ ಮಾಡೋರು, ನಾಟಿ ಕೋಳಿ ಫಾರಮ್ ಮಾಡಬೇಕು ಅಂತಿರೋರು ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಆಮೇಲೆ ವಾಸುಬ್ರುಗಳಿಗೆ ಅಂದರೆ ಈಗ ಅಡ್ವಾಂಟೇಜ್ ಏನು ಅಂತಂದರೆ ನಿಮ್ಮಲ್ಲಿ ಒಂದಷ್ಟು ಫಸ್ಟು ಸ್ಟಾರ್ಟ್ ಮಾಡಿದಾಗ ಅದ್ರ ಮೇಲೆ ಇದು ಅಂತಂದ್ರೆ ಅದ್ರ ಬಗ್ಗೆ ಏನಪ್ಪ ಅಂತಂದರೆ ನಿಮಗೆ ಕುತೂಹಲ ಜಾಸ್ತಿ. ಅಂದರೆ ಇದನ್ನ ನೆಕ್ಸ್ಟ್ ಮಾಡ್ಬೋದಾ ಆ ಥರ ತಿಳ್ಕೊಳಕ್ಕೆ ಹೋಗ್ಬಿಡ್ರಿ. ನನ್ನ ಅನುಭವದಲ್ಲಿ ನಾನು ತುಂಬ ಜನ ಮರಿ ಕೊಡುವಾಗಲೂ ಹೇಳ್ತಾ ಇರ್ತೀನಿ, ನೀವು 100, 500, 600, 1000 ಮರಿ ಸಾಕ್ತೀನಿ ಅನ್ನೋರ್ಗೂ ನಾನು ಫಸ್ಟ್ ಹೇಳೋದೇನು ಅಂದರೆ ಫಸ್ಟು ಒಂದು 150 ಮರಿ ಸಾಕಿ. 150 ಮರಿ ಸಾಕಾದ್ಮೇಲೆ ಇನ್ನು ಜಾಸ್ತಿ ಮಾಡ್ಕೊಳ್ಳಿ. ಇನ್ನು ದೊಡ್ಡ ಕೋಳಿ ವಿಚಾರಕ್ಕೆ ಬಂತು ಅಂದರೆ 30 ಕೋಳಿ ಸಾಕಿ. ಅದಾದಮೇಲೆ ಈ ಥರ ಜಾಸ್ತಿ ಮಾಡ್ಕೊಂಡು ಹೋಗ್ತಾಯಿರಿ. ಒಂದೇ ಸಲ ಇನ್ವೆಸ್ಟ್ಮೆಂಟ್ ಮಾಡ್ಕೊಬೇಡಿ. ಬಟ್ ಇದೆಲ್ಲ ನಾವು ಕೊಡ್ತೀವಿ. ಬಟ್ ಎಲ್ರಿಗೂ ಗೊತ್ತಿದೆ, ಬಟ್ ಕೇಳ್ಕೊಳ್ಳಿ. ಬಟ್ ಅದರಲ್ಲಿ ಏನಪ್ಪ ಅಂತಂದರೆ ಈ ನೆಕ್ಸ್ಟು ಅಂತಂದರೆ ನನ್ನ ವೀಡಿಯೋಸ್ ನೋಡ್ಬಿಟ್ಟು ಫಾರಮ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹುಮ್ಮಸ್ ಬಂತು, ಮತ್ತು ನಿಮ್ಮ ವೀಡಿಯೋಸ್ ನೋಡಿದ ತಕ್ಷಣ ಇದಾಯಿತು, ಮತ್ತು ಗಿಲ್ಟ್ ಫೀಲ್ಡ್ ಎಲ್ಲ ಬಂತು, ಅದರಲ್ಲೇನೋ ನಾವು ಸಾಕಬೇಕು ಅಂತಿದ್ದೀವಿ ಮತ್ತು ಈ ಥರ ಮಾಡಬೇಕು. ಅದೆಲ್ಲ ಒಂದು ಕಡೆ ಇಟ್ಕೊಳ್ಳಿ. ಅಂದರೆ ಇವೆಲ್ಲ ನಾನು ಹೇಳ್ತಾ ಇರೋದೇನು ಗೊತ್ತಾ, ನಮ್ಮ ಅನುಭವ ಬೇರೆ, ನಿಮ್ಮ ಅನುಭವ ಬೇರೆ. ನಿಮ್ಗೆ ನಾಟಿ ಕೋಳಿ ಫಾರಮ್ ಮಾಡೋದ್ಮೇಲೆ ಇನ್ನೂ ಹೊಸ ದಾರಿ ಸಿಗ್ಬೋದು, ಇಲ್ಲ ಹೊಸ ಅವಕಾಶಗಳು ಸಿಗ್ಬೋದು, ಇಲ್ಲ ಬೇರೆ ಥರ ನಿಮ್ಗೆ ಅನ್ನಿಸ್ಬೋದು. ನಾನು ಹೇಳೋದೇನಪ್ಪ ಅಂತಂದರೆ ಅನುಭವಗಳನ್ನ ತಲೆಯಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಏನಾದರೂ ಬೇರೆ ಥರ ಅನುಭವ ಬರುತ್ತೆ, ಸ್ಟಾರ್ಟ್ ಮಾಡಿ. ನಿಮ್ಮ ಓನ್ ನಂಬಿಕೆ ಮೇಲೆ ಸ್ಟಾರ್ಟ್ ಮಾಡಿ. ಅಂದರೆ ಯಾರ ಮಾತನ್ನು ಕೇಳೋಕೆ ಹೋಗ್ಬಿಡಿ, ಯಾರ ಮಾತನ್ನು ತಲೆ ಕೆಡಿಸ್ಕೊಬಿಡಿ. ಈಗೇನೋ ಒಬ್ಬಂಗೆ ರೈಟ್ ಇತ್ತು ಅಂದರೆ ಇನ್ನೊಬ್ಬಂಗೆ ಬ್ಯಾಡ್ ಥಿಂಕಿಂಗ್ ಇದ್ದೇ ಇರುತ್ತೆ. ಅದನ್ನ ನೀವು ತಲೆನೇ ಕೆಡಿಸ್ಕೋಬೇಕಾಗಿದೆ. ಯಾಕಂತಂದರೆ ಒಂದು ಕೆಲಸ ಅಂದಾಗ ಒಂದು ಸರಿನೂ ಇರುತ್ತೆ, ತಪ್ಪು ಇರುತ್ತೆ. ಎಲ್ರಿಗೂ ಒಂದೇ ಕೆಲಸ ಅಡ್ಜಸ್ಟ್ ಆಗಬೇಕು ಅಂತ ಎಲ್ಲೂ ಹೇಳೋಕ್ಕಾಗಲ್ಲ. ಒಂದೇ ಕೆಲಸ ಅಂತ ಫಿಕ್ಸ್ ಆಗಿಬಿಡಿ. ಒಂದು ಸ್ವಲ್ಪ ತಾಳ್ಮೆ ಇಟ್ಕೊಂಡು ಮಾಡಿ, ಎಲ್ಲ ಅಡ್ಜಸ್ಟ್ ಆಗುತ್ತೆ. ಎಲ್ಲ ಕಡೆನೂ ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ. ನೀವು ಮಾಡ್ತೀರಿ, ನಿಮ್ಮದು ಪ್ರೆಜರ್ ಅಷ್ಟು ಐತೆ, ನೀವು ಒಂದಷ್ಟು ಕೆಲಸನ ಅದರಿಂದ ಕಲಿತೀರಾ ಅಥವಾ ಇಲ್ಲಾಂದ್ರೆ ಇನ್ನೊಂದೇನೋ ಮಾಡ್ತೀರಾ ಅಂದರೆ ಎತ್ತಿಂದಾರು ನಿಮ್ಗೆ ಒಳ್ಳೇದಾಗೇ ಆಯ್ತದೆ. ಮಾಡೋದನ್ನ ನಿಮ್ಮ ಕನಸು ನಿಮ್ಮ ನನಸು ಮಾಡ್ಕೊಂಡು ನಿಮ್ಮ ಪಾಡಿಗೆ ನೀವು ಮಾಡಿ. ಇವತ್ತಿನ ವೀಡಿಯೋ ಬಂದು ಹೊಸಬ್ರು ಮಾತ್ರ ಜಾಸ್ತಿ ವೀಡಿಯೋನ ನೋಡಿ ನಾಟಿ ಕೋಳಿ ಸಾಕೋರು, ಇಲ್ಲ ನಾಟಿ ಕೋಳಿ ಫಾರಮ್ ಸ್ಟಾರ್ಟ್ ಮಾಡಬೇಕು ಅಂತಿರೋರು ವೀಡಿಯೋನ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದರೆ ಈಗ ನಾಟಿ ಕೋಳಿ ಫಾರಮ್ ಮಾಡೋಕ್ಕೂ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾವ ಥರ ಇರುತ್ತೆ, ಇಲ್ಲ ಯಾರ ಥರ ಫಾರಮ್ಗೆ ವಿಸಿಟ್ ಮಾಡಬೇಕು, ಇಲ್ಲ ನಾಟಿ ಕೋಳಿ ಬಗ್ಗೆ ಒಂದಷ್ಟು ವೀಡಿಯೋಸ್ಗಳು ನೋಡಬೇಕು, ಇಲ್ಲ ನಾಟಿ ಕೋಳಿ ಬಗ್ಗೆ ಅನುಭವ ಇರೋರ ಹತ್ರ ಕೇಳಬೇಕು. ಅಂದರೆ ಈ ಥರ ಮಾಡ್ಬೋದಾ, ಈ ಥರ ಸಾಕ್ಬೋದಾ ಅಂತ ತುಂಬ ಜನ ಅನ್ಕೋಬೋದು, ಮತ್ತು ಈ ಥರ ಎಲ್ಲ ಮಾಡೋಕ್ಕಾಗುತ್ತಾ ಅಂತ ತುಂಬ ಜನ ಕೇಳ್ಬೋದು. ಬಟ್ ಆದರೆ ನಾನು ಈ ವಿಚಾರದಲ್ಲಿ ಏನಪ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ ಆನೆಸ್ಟಾಗಿ ಅಂತಂದರೆ, ನೀವು ಪ್ರತಿಯೊಬ್ಬರಿಗೂ ನಾಟಿ ಕೋಳಿ ಫಾರಮ್ ಮಾಡೋರು ಇದು ಹೇಳ್ಕೊಡೋಕೆ ಹೋಗಲ್ಲ. ಅಂದರೆ ನಾನು ಹೇಳೋದು ನಿಮ್ಗೆ ಏನಪ್ಪ ಅಂತಂದರೆ, ನೀವು ಯಾರನ್ನೇ ಎಷ್ಟೇ ಕೇಳಿದ್ರು, ನೀವು ಎಷ್ಟೇ ಫಾರಮ್ ವಿಸಿಟ್ ಮಾಡಿದ್ರು, ಯಾರು ಎಷ್ಟೇ ನಿಮ್ಮ ಫಾರಮ್ ಮಾಡೋಕ್ಕೆ ಆ ಥರ ಈ ಥರ ಅಂತೆಲ್ಲ ಹೇಳಿದ್ರು ಕೂಡ ನಿಮಗೆ ಫಸ್ಟು ತಲೆಯಲ್ಲಿರಬೇಕಾಗಿರೋದೇನು ಅಂದರೆ ನಿಮ್ಮ ಅನುಭವ ಆಗಬೇಕು. ಅಂದರೆ ಈಗ ನಾವು ಹೇಳ್ಬೋದು, ಅಂದರೆ ತುಂಬ ಜನ ಕಾಲ್ ಮಾಡೋದು ಯಾವ ಥರ, ಹಣ ಅರ್ನಿಂಗ್ ಮಾಡೋದು ಹೆಂಗೆ, ಹಣ ಇದರಿಂದ ದುಡ್ಡು ಮಾಡ್ಬೋದಾ, ಅದನ್ನು ತಿಂಗ್ಳಿಗೆ ಇಷ್ಟು ಮಾಡ್ಬೋದಾ, ಮತ್ತು ತಿಂಗ್ಳಿಗೆ ಇಷ್ಟು ಸಂಪಾದನೆ ಮಾಡ್ಬೋದಾ, ಅಂದರೆ ಇದ್ರ ಬಗ್ಗೆ ನಾನು ಹೇಳ್ಕೊಟ್ಬಿಡ್ತೀನಿ ನೋಡಿ. ಫಸ್ಟ್ ಆಫ್ ಆಲ್ ಇದ್ರ ಬಗ್ಗೆ ನಿಮ್ಗೆ ಏನಪ್ಪ ನಾನು ಹೇಳೋದು ಅಂತಂದರೆ, ನಿಮ್ಮ ಅನುಭವಗಳು ನಿಮ್ಮಲ್ಲಿ
ಒಂದು ಹೇಳಬೇಕು ಅಂತಂದರೆ ಅದರಲ್ಲಿ ನಿಮಗೆ ಆಗುವಂಥ ಎಕ್ಸ್ಪೀರಿಯೆನ್ಸ್ಗಳು ಅಂತಂದರೆ ನಿಮಗೆ ಈಗ ನಮ್ಮ ವೆದರಲ್ಲಿ ನಮ್ಮ ಹತ್ರ ಮೊಟ್ಟೆ ರೈಟ್ ಇರ್ತದೆ, ಇಲ್ಲ ಮೊಟ್ಟೆ ರೈಟು ಮಾರ್ಕೊತಾ ಇರ್ತೀವಿ, ಇಲ್ಲ ಕೋಳಿ ರೈಟ್ ಇರುತ್ತೆ, ಇಲ್ಲ ಕೋಳಿ ರೈಟ್ ಮಾರ್ಕೊಂತೀವಿ, ಇಲ್ಲ ಮರಿ ರೈಟ್ ಇದ್ದರೆ ಮರಿ ರೈಟ್ ಮಾರ್ಕೊಂತೀವಿ. ಇಷ್ಟರಲ್ಲಿ ಮಾತ್ರ ನಾವು ಫಿಕ್ಸ್ ಆಗ್ತೀವಿ. ಆಮೇಲೆ ಏನು ಅಂತಂದರೆ ಮಾಡಿದ ತಕ್ಷಣ ತಿಂಗ್ಳಿಗೆ ಇಷ್ಟು ಲಕ್ಷ ಸಿಗುತ್ತಾ, ಇಷ್ಟಿರುತ್ತಾ ಅಂದರೆ ಇದರಲ್ಲಿ ನಿಮಗೆ ಒಂದು ಹೇಳೋದೇನು ಅಂತಂದರೆ ಇವ್ರ ಮೇಲೆ ಜಾಸ್ತಿ ಪ್ರೆಜರ್ ಹಾಕೋಂಗಿಲ್ಲ. ಅಂದರೆ ಪ್ರೆಜರ್ ಯಾಕೆ ಹಾಕೋಂಗಿಲ್ಲ ಅಂತಂದರೆ ಅದು ಬಂದಾಗ ಬಂತು, ಹೋದಾಗ ಹೋಯ್ತು ಅನ್ನೋದಲ್ಲ. ಅದ್ರ ಮೇಲೆ ನೀವು ಎಷ್ಟು ಕೆಲಸ ಮಾಡ್ತೀರಾ, ಒಂದು 6 ತಿಂಗಳು ವರ್ಷ ಅದಕ್ಕೆ ಸ್ಟ್ರಗಲ್ ಎಷ್ಟು ಪಡ್ತೀರಾ, ಮತ್ತು ಅದ್ರ ಮೇಲೆ ಏನು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಅದೆಲ್ಲ ನಿಮ್ಗೆ ಏನು ಅಂತಂದರೆ ನೀವು ಸಾಲ ಮಾಡ್ತಂದು ಆಗ್ತಿರೋ, ಇನ್ನೊಂದು ಮಾಡ್ತಿರೋ, ಮತ್ತೊಂದು ಮಾಡ್ತಿರೋ, ಅದೆಲ್ಲ ನೆಕ್ಸ್ಟು. ಬಟ್ ಆದರೆ ಏನಪ್ಪ ಅಂತಂದರೆ ನಿಮ್ಮಲ್ಲಿ ತಾಳ್ಮೆ ಅನ್ನೋದು ಇರಬೇಕು, ಮತ್ತು ಮಾಡಿದ್ರೂ ಕೂಡ ಅದರಲ್ಲಿ ಒಂದಷ್ಟು ದಿನ ಸಕ್ಸಸ್ ಅನ್ನೋದು ಕಾಯಬೇಕು. ಅದೆಲ್ಲ ಮಾಡಿದ್ರೆ ಮಾತ್ರ ನಿಮಗೆ ವರ್ಕೌಟ್ ಆಗುವಂಥದ್ದು.